ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಭಾನುವಾರದ ಸ್ಪೆಷಲ್ ಚಿಕನ್ ತಿಂದಿದ್ದಾರೆ. ಏನು ಮಾಡೋದು, ಬರೀ ಸಾಂಬಾರೇ ಮಾಡಬೇಕಾ ಅನ್ನುವಂಥ ಟೈಮಲ್ಲಿ ಒಂದು ಡ್ರೈ ಆಗಿ ಸೈಡ್ ಡಿಶ್ ಆಗಿ ನಾವು ಸಾಂಬಾರು ಮಾಡಿ ಜೊತೆಗೆ ಒಂದು ಪೆಪ್ಪರ್ ಚಿಕನನ್ನು ಮಾಡಿ ತೋರಿಸ್ತಿದ್ದೀನಿ. ಆಗಿದೆ ಬನ್ನಿ ಈಗ ನೋಡೋಣ. ಇದು ತಿಳಿಸಾರಿದ್ರೆ ಅದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ದೊಡ್ಡ ಸ್ಪೂನಲ್ಲಿ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2 ಕಡ್ಡಿ ಆಗುವಷ್ಟು ಹಸಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತೀನಿ. ಈ ಮೂರನ್ನು ಡ್ರೈ ಆಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಜಾಸ್ತಿ ನೈಸ್ ಆಗೋಲ್ಲ, ತರಿಯಾಗಿ ನಾನು ರುಬ್ಕೋತೀನಿ. ಆದರೆ ನೀರು ಹಾಕೋದಿಲ್ಲ, ಡ್ರೈ ಆಗಿ ರುಬ್ಕೋತೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ರುಬ್ಕೊಳ್ಳೋದು. ಇದು ಸೈಡ್ ಡಿಶ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಒಂದು ತಿಳಿಸಾರು ಜೊತೆಗೆ ಮತ್ತು ಬೇಳೆ ಸಾರು ಇದ್ದಾಗ ಅದ್ರ ಸೈಡಲ್ಲಿ ಏನಿಲ್ಲ ಅಂದಾಗ ಒಂದು ಅರ್ಧ kg ಚಿಕನ್ ತಂದ್ಕೊಂಡ್ರೆ ತುಂಬಾ ಮನೆಯವ್ರಿಗೆಲ್ಲ ಆಗುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಇದಿಷ್ಟು ರೋಸ್ಟ್ ಆಗಿದೆ. ಇದನ್ನು ಡ್ರೈ ಆಗಿ ರುಬ್ಕೊಳ್ಳೋಣ. ರುಬ್ಬಿಟ್ಟಾಗಿದೆ. ಈಗ ನಾನು ಚಿಕನನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲನ್ನು ಹಾಕೋತಾ ಇದ್ದೀನಿ. ಆಯಿಲ್ ಹಾಕೊಂಡಾದ ನಂತರ ಆಯಿಲ್ ಚೆನ್ನಾಗಿ ಕಾಯಲಿ. 1 ಈರುಳ್ಳಿಯನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ನಾವು ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್, ಒಂದು ದಪ್ಪ ಗಾತ್ರದ 1 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಅಷ್ಟೇ ಚೆನ್ನಾಗಿ ಈರುಳ್ಳಿ ಜೊತೆಯಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮುಚ್ಚಿಟ್ಟು ಫ್ರೈ ಮಾಡಿದ್ರೆ ಏನಾಗುತ್ತೆ, ಬೇಗ ಮೆತ್ತಗಾಗುತ್ತೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತೀನಿ. ಉಪ್ಪು ಹಾಕೋದ್ರಿಂದ ಅದು ಬೇಗ, ಈರುಳ್ಳಿನೇ ಆಗ್ಬೋದು ಕ್ಯಾಪ್ಸಿಕಮ್ಮೇ ಆಗ್ಬೋದು, ಬೇಗ ಮೆತ್ತಗಾಗ್ಬಿಡುತ್ತೆ. ಜೊತೆಗೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಫ್ರೈ ಆದಂಥ ಟೈಮಲ್ಲಿ ಅರ್ಧ kg ಚಿಕನ್ ಇದೆ. ಇಲ್ಲಿ ಅರ್ಧ kg ಚಿಕನ್ ಆದರೆ ಸಾಕು. ತುಂಬ ಮನೆಯವ್ರಿಗೆಲ್ಲ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಮತ್ತು ನಮಗೇನೋ ಒಂದು ಸಾಂಬಾರಿತ್ತು, ಆಗ ನಮಗೆ ಸೈಡಲ್ಲಿ ನಮಗೆ ನೆಂಚ್ಕೊಳ್ಳೋಕೆ ಏನಿಲ್ಲ ಅಂದಾಗ ಇದು 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಒಂದು 2 ಕಡ್ಡಿ ಆಗುವಷ್ಟು ನಾನು ಹಸಿ ಕರಿಬೇವನ್ನು ಹಾಕೋತೀನಿ. ಹಸಿ ಕರಿಬೇವು ಮತ್ತು ಒಂದು ರುಚಿ ಖಾರಕ್ಕೆ ಬೇಕಾಗುವಷ್ಟು ಇದನ್ನು ಹಾಕೋತೀನಿ. ಮತ್ತು ಜೊತೆಗೆ ಇಲ್ಲಿ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಈಗಾಗಲೇ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಲ್ಲ, ಆ ಪೆಪ್ಪರ್ ಪೌಡರ್ ಪೂರ್ತಿ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೀವು ಇದೇನಾಗುತ್ತೆ, ಚಿಕನನ್ನು ಫ್ರೈ ಮಾಡುವಾಗ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇರುತ್ತೆ ನೋಡಿ, ಅದನ್ನೆಲ್ಲ ತೊಳೆದು ಒಂದು ಅರ್ಧ ಗ್ಲಾಸು ಅಲ್ಲ, ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಮಾತ್ರ ನೀರನ್ನು ಹಾಕ್ಕೋಬೇಕು. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ನೀರಲ್ಲಿ ಇರುವಂಥ ನೀರಂಶ ಎಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಮುಚ್ಚಳ ಮುಚ್ಚಿ ಮತ್ತು 1 ಸ್ಪೂನಲ್ಲಿ ಅದನ್ನು ತಿರುಗ್ತಾ ಇರಬೇಕಾಗತ್ತೆ. ಯಾಕೆಂದರೆ ಅದರಲ್ಲಿ ಜಾಸ್ತಿ ನೀರಿನಂಶ ಇರೋದಿಲ್ಲ, ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಚಿಕನ್ ಚೆನ್ನಾಗಿ ಬೇಯೋವರೆಗೂ ಮತ್ತು ನಾವು ಹಾಕಿರುವಂಥ ಪೆಪ್ಪರ್ ಮಸಾಲೆ ಏನಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ, ಮತ್ತು ನಾವು ಕ್ಯಾಪ್ಸಿಕಮ್ ಹಾಕಿದ್ದೀವಿ, ಈರುಳ್ಳಿ ಎಲ್ಲ ರೋಸ್ಟಲ್ಲಿ ಒಂದು 50% ಬೆಂದಿರುತ್ತೆ. ಈಗ ನೀರು ಹಾಕಿದ್ಮೇಲೆ ಒಂದು 50% ಬೇಯಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಮುಚ್ಚಳ ಮುಚ್ಚಿಟ್ಟು ಅದರಲ್ಲಿ ಹಾಕಿರುವಂಥ ಆಯಿಲೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನಮಗಿದು ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಅದು ಸುತ್ತ ನಾವು ಏನು ಹಾಕಿರ್ತೀವಲ್ಲ, ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿರ್ತೀವಲ್ಲ, ಆ ಆಯಿಲೆಲ್ಲ ಬಿಟ್ಕೊತಾ ಬರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಸುತ್ತ ಆಯಿಲೆಲ್ಲ ಬಿಟ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನೀರಿನಂಶ ಯಾವಾಗ ಅಲ್ಲಿ ಡ್ರೈ ಆಗುತ್ತೋ ಆಗ ನಾವು ಹಾಕಿರುವಂಥ ಆಯಿಲ್ಲು ಬಿಟ್ಕೊತಾ ಹೋಗುತ್ತೆ. ಈ ಥರ ಐಟಮ್ಗಳಿಗೆಲ್ಲ ನಾವು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೋದ್ರಿಂದ ಎಲ್ಲ ಫ್ರೈ ಆದ ನಂತರ ನೋಡ್ಬೋದು, ಸುತ್ತ ಆಯಿಲೆಲ್ಲ ಅಲ್ಲಿ ಬಿಟ್ಕೊತಾ ಇದೆ. ಈ ಚಿಕನ್ನಲ್ಲಿರುವಂಥ ಆಯಿಲ್ ಆಗ್ಬೋದು, ನಾವು ಹಾಕಿರುವಂಥ ಆಯಿಲ್ ಆಗ್ಬೋದು, ಎಲ್ಲ ಚೆನ್ನಾಗಿ ರೋಸ್ಟ್ ಆದ ನಂತರ ಅದೇನಾಗುತ್ತೆ, ಸುತ್ತ ಎಲ್ಲ ಬಿಟ್ಕೊಳ್ಳುತ್ತೆ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಪೆಪ್ಪರ್ ಕಲ್ಲರು ಮತ್ತು ಅದ್ರ ಫ್ಲೇವರ್ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಂದು ಸತಿ ಟ್ರೈ ಮಾಡಿ. ಚಿಕನ್ ತಿನ್ನಲ್ಲ ಅನ್ನೋರು ಒಂದು ಪೀಸ್ ಇಲ್ಲದಂತೆ ಬೇಕಾದರೆ ಅರ್ಧ kgನೂ ಒಬ್ಬರೇ ತಿನ್ನುವಷ್ಟು ರುಚಿಯಾಗಿರುತ್ತೆ. ಇದನ್ನು ಸೈಡ್ಗೆ ಏನೋ ಒಂದು 2ರಿಂದ 3 ಪೀಸ್ ಹಾಕ್ಕೊಂಡು ತಿಂದರೆ ಮನೆಯವ್ರಿಗೆಲ್ಲ ಆಗುತ್ತೆ. ಅದ್ರ ರುಚಿ ನೋಡಿದ್ರೆ ಒಬ್ಬರೇ ತಿನ್ನುವಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ಸೈಡಲ್ಲಿ ಒಂದು ಟೈಮ್ಗೆ ನಾವು ಈ ರೀತಿ ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂತು ಇಲ್ಲಿಗೆ ರೆಡಿಯಾಗಿದೆ ಅಂತ ಅರ್ಥ. ಚಿಕನ್ ಪೆಪ್ಪರ್ ಡ್ರೈ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು
ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಾನು ಈಗ ಸ್ಟವನ್ನು ಆಫ್ ಮಾಡಿದ್ದಾದಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊತೀನಿ. ಫೈನಲ್ ಟಚ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಅಂದರೆ ಅಲ್ಲಿಗೆ ಅಡುಗೆ ಮುಗೀತು ಅಂತ ಅರ್ಥ. ಅದನ್ನು ಎಲ್ಲನೂ ಒಂದು ಚೆನ್ನಾಗಿ ಈಗಾಗಲೇ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ. ಈಗ ನಾವು ಹುಳಿ ಹಾಕೋದಕ್ಕೂ ಮೊದಲೇ ಸ್ಟವನ್ನು ಆಫ್ ಮಾಡ್ಕೊಬಿಡಬೇಕು. ಆನಂತರ ನಿಂಬೆ ಹುಳಿಯನ್ನು ಹಿಂಡಬೇಕು. ಇದಿಷ್ಟ ಆದ ನಂತರ ನಮಗೆ ಈಗ ರೆಡಿಯಾಗಿದೆ. ಬನ್ನಿ ಈಗ ನೋಡೋಣ ಯಾವ ರೀತಿ ರೆಡಿಯಾಗಿದೆ ಅಂತ. ಬನ್ನಿ ಈಗ ಸರ್ವ್ ಮಾಡೋಣ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಇದನ್ನು ನಾವು ಸೈಡ್ ಡಿಶ್ ಆಗಿ ಜಾಸ್ತಿ ಯೂಸ್ ಮಾಡ್ಬೋದು. ಚಪಾತಿಯೊಂದಿಗೆ ನಂಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಗ್ರೇವಿ ಬೇಕಂದರೆ ಸ್ವಲ್ಪ ಡ್ರೈ ಆಗೋಕ್ಕಿಂತ ಮೊದಲೇ ಬಿಟ್ಕೊಂಡ್ರೆ ನೀವು ದೋಸೆ, ಚಪಾತಿ, ಪೂರಿನ ತಿನ್ಬೋದು ಇದ್ರ ಜೊತೆ. ಧನ್ಯವಾದಗಳು ಫ್ರೆಂಡ್ಸ್. ನೋಡಿ ಹೇಗಿತ್ತು ಅಂತ